ಇದು ಕೋಕಮ್ ಜ್ಯೂಸ್. ಕೋಕಮ್ ಜ್ಯೂಸನ್ನು ಕೋಕಮ್ ಹಣ್ಣಿನಿಂದ ತಯಾರು ಮಾಡಿರೋಂಥ ಎಕ್ಸ್ಟ್ರಾಕ್ಟಿಂದ ಮಾಡಿರೋವಂಥದ್ದು. ಕೋಕಮ್ನ ಸೈಂಟಿಫಿಕ್ ನೇಮು ಗಾರ್ಸಿನಿಯಾ ಇಂಡಿಕಾ ಅಂತ. ಇದು ಪಶ್ಚಿಮ ಘಟ್ಟಗಳ ರಾಜ್ಯಗಳಾದಂತಹ ಮಹಾರಾಷ್ಟ್ರ, ಗೋವಾ, ಕರ್ನಾಟಕದ ಪ್ರದೇಶಗಳಲ್ಲಿ ಇದು ಸಿಗತ್ತೆ ನಿಮಗೆ. ಈ ಕೋಕಮ್ ಜ್ಯೂಸ್ ಹೇಗೆ ಮಾಡೋದಪ್ಪ ಅಥವಾ ಹೇಗೆ ಮಾಡ್ತಾರೆ ಅಂದರೆ, ಈ ಕೋಕಮ್ ಹಣ್ಣನ್ನು ಕಿತ್ಕೊಂಡು ಮರದಿಂದ ಇದನ್ನು ಈ ರೀತಿಯ ಕೋಕಮ್ ಹಣ್ಣು ಈ ರೀತಿಯ ಕೆಂಪು ಬಣ್ಣದಲ್ಲಿ ನೋಡೋದಕ್ಕೆ ಈ ರೀತಿ ಇರುತ್ತೆ. ಈ ಹಣ್ಣಿನಿಂದ ಕೋಕಮ್ ಎಕ್ಸ್ಟ್ರಾಕ್ಟ್ ಅಥವಾ ಕೋಕಮ್ ಜ್ಯೂಸನ್ನ ತಯಾರಿಸ್ತೀವಿ. ಹೇಗೆ ತಯಾರಿಸ್ತೀವಿ ಅಂದರೆ, ಇದನ್ನು ನೀಟಾಗಿ ತೊಳ್ಕೊಂಡು ಈ ರೀತಿ ಹಣ್ಣನ್ನು ಬಿಡಿಸ್ಕೋಬೇಕಾಗತ್ತೆ. ಬಿಡಿಸಿದಾಗ ಈ ರೀತಿ ಹಣ್ಣಿನ ಪಲ್ಪ್ ಸಿಕ್ಕತ್ತೆ. ಈ ಸಿಪ್ಪೆನೂ ಬೇರ್ಪಡಿಸಿ ಇಟ್ಕೋಬೇಕು. ಸಿಪ್ಪೆನಲ್ಲೂ ಔಷಧೀಯ ಗುಣ ಇರುತ್ತೆ. ಈ ಪಲ್ಪ್ಗೆ ಒಂದು ತೆಳು ಬಟ್ಟೆನಲ್ಲಿ ಸಕ್ಕರೆ ಹಾಕಿ ಇದನ್ನು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಮಾಡಿದಾಗ ಈ ರೀತಿಯ ಜ್ಯೂಸ್ ಸಿಗುತ್ತೆ. ಸ್ಟ್ರೈನ್ ಮಾಡಿಕೊಂಡು ಈ ಜ್ಯೂಸನ್ನು ಬಿಸಿ ನೀರಿನ ಕುದಿಯೋ ಪಾತ್ರೆಯಲ್ಲಿ ಮೇಲೆ ಒಂದು ಪಾತ್ರೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದರಿಂದ ಇದ್ರ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಹಾಳಾಗದಂತೆ, ಕೆಡದಂತೆ ನಾವು ತುಂಬ ದಿನ ಸ್ಟೋರ್ ಮಾಡ್ಬೋದು. ಈ ರೀತಿ ತಣ್ಣದ ಮೇಲೆ ಈ ಜ್ಯೂಸನ್ನು ನೀವು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಇದು ಕಾನ್ಸಂಟ್ರೇಟೆಡ್ ಎಕ್ಸ್ಟ್ರಾಕ್ಟ್ ಕೋಕಮ್ ಜ್ಯೂಸು. ಇದರಿಂದ ನಾವು ಬೇಕಾದಷ್ಟು ಜ್ಯೂಸನ್ನ ತಯಾರಿಸ್ಕೋಬೋದು. 1 ಸ್ಪೂನಷ್ಟು ಈ ಕೋಕಮ್ ಎಕ್ಸ್ಟ್ರಾಕ್ಟಿಂದ ನಾವು ಸುಮಾರು 1 ಲೋಟ ಜ್ಯೂಸನ್ನು ಮಾಡ್ಬೋದು. ಇದಕ್ಕೆ ಏನು ಮಾಡಬೇಕಂದ್ರೆ, 1 ಲೋಟ ಈ ಜ್ಯೂಸ್ ಮಾಡಬೇಕಂದ್ರೆ 1 ಸ್ಪೂನಷ್ಟು ಎಕ್ಸ್ಟ್ರಾಕ್ಟ್ಗೆ 2 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ನೀಟಾಗಿ ಸಕ್ಕರೆನ ಕರಗಿಸ್ಕೋಬೇಕು. ಕರಗಿಸ್ಕೊಂಡ ನಂತರ ಪುಡಿ ಸಕ್ಕರೆನೂ ಹಾಕ್ಕೋಬೋದು, ಅಷ್ಟಾದರೆ ಬೇಗ ಕರಗತ್ತೆ. ಆನಂತರ ಇದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೋಕಮ್ ಜ್ಯೂಸ್ ರೆಡಿ. ಇದರಿಂದ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದೆ. ಔಷಧೀಯ ಗುಣಗಳಿದೆ. ಆ್ಯಸಿಡಿಟಿಗೆ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ಬಾಡಿನ ಕೂಲಾಗಿಡುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಸಿಗುತ್ತೆ ಅಂಗಡಿಯಿಂದ ತಂದು ಟ್ರೈ ಮಾಡಿ. ಥ್ಯಾಂಕ್ ಯು.